ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಸರ್ ನಮಸ್ಕಾರ. ಈ ಹಾರರ್ ಫಿಲ್ಮ್ಸ್ ನನ್ನ ಹುಡ್ಕೊಂಡು ಬರುತ್ತವೆ ಸರ್. ನಾನು ಎಲ್ಲಿದ್ದರೂ ಹುಡ್ಕೊಂಡು ಬರುತ್ತವೆ. ನನಗೆ ಮಾಡೋದಕ್ಕೂ ಭಾಳ ಖುಷಿ, ನನಗೆ ಭಾಳ ಉಲ್ಲಾಸವಾಗಿರುತ್ತೆ. ಇದೇನಂತಾರಲ್ಲ, ದೇವ್ರಿಗಿಂತಲೂ ದೇವಾನಗೆ ಜಾಸ್ತಿ ಕೈ ಹಿಡ್ದಿದೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ರತ್ನತೀರ್ಥ ಫಸ್ಟು ಕ್ಯಾರೆಕ್ಟರ್ನ ಎಕ್ಸ್ಟ್ರಾ ಹೆಂಗೆ ಅಂತಂದರೆ, ಒಂದು ಸುಮ್ಮನೆ ಕಾಮಿಡಿ ಟ್ರ್ಯಾಕ್ ಥರ ಅಲ್ದಿರ ಕಥೆಯಲ್ಲೇ ಸೆಂಟ್ರಲ್ ಐಡಿಯಾನಲ್ಲೇ ನನ್ನನ್ನು ಮುಖ್ಯವಾಗಿ ಫಿಟ್ ಮಾಡಿದ್ದಾರೆ. ಸ್ವಲ್ಪ ಹೇಳ್ತೀನಲ್ಲ, ನಾನು ಡೈರೆಕ್ಟರ್ ಇದರಲ್ಲಿ ವೆಬ್ ಸೀರೀಸ್ನ ಡೈರೆಕ್ಟ್ ಮಾಡ್ತಾ ಇರ್ತೀನಿ. ಆ ಶೂಟಿಂಗ್ ಮಾಡುವಾಗ ಏನಾಯಿತು, ಅಲ್ಲಿನ ಎಪಿಸೋಡಿಂದ ಹಿಡಿದು ಏನೇನೆಲ್ಲ ಆಗುತ್ತೆ. ನಾನು ವೆಬ್ ಸೀರೀಸ್ನ ಡೈರೆಕ್ಟ್ ಮಾಡ್ತಾ ಇರ್ತೀನಿ. ನೋಡಿದ್ರಲ್ಲ ನೀವೇ, ನಾನು ತಿಂಡಿ ಮಾಡಕ್ ಹೋಗಿದ್ರೆ ಯಾರೋ ಡೈರೆಕ್ಟ್ ಮಾಡ್ತಾ ಇದಾರೆ ಅಲ್ಲಿ. ಅಂದ್ರೆ ಎಷ್ಟು ಮಾತ್ರ ಅಲ್ಲಿ ನನ್ನ ಕ್ಯಾರೆಕ್ಟರ್ನ ಡಿಸೈನ್ ಯಾವ ರೀತಿ ಮಾಡಿರ್ತಾರೆ ವಿಶೇಷವಾಗಿ, ವಿಚಿತ್ರವಾಗಿ ಅಂತ. ಹ್ಯೂಮರ್ ಆಗೂ ಇದೆ, ಎಮೋಷ್ನಲ್ ಆಗೂ ಇದೆ, ತುಂಬ ಎಕ್ಸೈಟ್ ಆಗುವಂಥ ಸೀನ್ಗಳಿವೆ. ತುಂಬ ಸ್ಟೈಲಿಶ್ ಆಗಿ ಡಿಸೈನ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ಥ್ಯಾಂಕ್ ಯು ರತ್ನತೀರ್ಥ ಸರ್, ಥ್ಯಾಂಕ್ ಯು. ಅವರು ಹೇಗೆ ಅಂತಂದರೆ ಹೋಲ್ ಅಂಡ್ ಸೋಲ್ ಒನ್ ಮ್ಯಾನ್ ಆರ್ಮಿ ಈ ಸಿನಿಮಾದಲ್ಲಿ. ಬರೀ ಡೈರೆಕ್ಷನ್ನಲ್ಲೇ ಅಲ್ಲ, ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಪಾಯಿಂಟಲ್ಲೂ ಅವ್ರ ಇನ್ವಾಲ್ವ್ಮೆಂಟು ಅವರೇ ಎಲ್ಲನೂ ಹೆಗಲ ಮೇಲೆ ಹಾಕ್ಕೊಂಡು ಮಾಡಿದ್ದಾರೆ. ಪಬ್ಲಿಸಿಟಿನೂ ಅಷ್ಟೇ, ಇವತ್ತಿನವರೆಗೂ ನಾನು ನೋಡಿರಲಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ, ಅಷ್ಟು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಿ ರೀಚ್ ಆಗುತ್ತೆ. ಟ್ರೈಲರು ಚೆನ್ನಾಗಿದೆ. ಟ್ರೈಲರಲ್ಲಿ ಎಂಡಲ್ಲಿ ನಿಮ್ಮ ಶಾರ್ಟ್ ಹಾಕಿದ್ದೀನಿ ಸರ್, ನೀವು ಪ್ರೆಸ್ ಮೀಟಿಗೆ ಬರಬೇಕು ಅಂದರು. ಅಣ್ಣ ಇಲ್ಲದೆ ಇದ್ರೂ ಬರ್ತೀನಿ ಅಣ್ಣ ಅಂತ ಹೇಳಿದೆ. ತುಂಬ ಥ್ಯಾಂಕ್ ಯು ಸರ್. ಆಮೇಲೆ ರಿಷಿಕಾ, ಈಚ್ ಆ್ಯಂಡ್ ಎವ್ರಿ ನೋಡಿ, ಅವಕಾಶ ಸಿಕ್ಕಿದ್ರೆ ಹಾಗೆ ಉಪಯೋಗಿಸ್ಕೊಂಡ್ಬಿಡ್ಬೇಕು ಅಂತೀವಲ್ಲ, ಹಾಗೆ ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದೀರ. ತುಂಬ ವೇರಿಯೇಷನ್ಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸಾಂಗಲ್ಲಿ. ಭಾಳ ಖುಷಿ ಆಯಿತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಪ್ರೊಡ್ಯೂಸರ್ ಸರ್, ಇನ್ಕಮ್ ಟ್ಯಾಕ್ಸ್ ಅಂತೂ ಕಟ್ತೀರಾ, ಡೋಂಟ್ ವರಿ, ಅಷ್ಟು ದುಡ್ಡು ಮಾಡ್ತೀರಾ. ಥ್ಯಾಂಕ್ ಯು. ನಾನು ಇಲ್ಲಿ ಕೂತ್ಕೋಬೇಕಿತ್ತು ಆ್ಯಕ್ಚುಲಿ. ಹಿಂಗೆ ಬಂದ ತಕ್ಷಣ ಹೈಟ್ ಮ್ಯಾಚ್ ಆಗಲ್ಲ ಅಂತ ಈ ಕಡೆ ಬಂದೆ. ನೀವು ಕೂರ್ಬೇಕು, ಇವ್ರ ಪಕ್ಕ ಅಂದಿದ್ರೆ ಹೇಳಿ. ಇಲ್ಲ, ಫೋಟೋಲ್ಲೂ ಅಷ್ಟೇ ಮೇಡಮ್. ಆಗಲೇ ಗ್ರೂಪ್ ಫೋಟೋ ತೆಗಿತಾ ಇದ್ರು, ಸ್ಟೂಲ್ ಹಾಕಿ ಅಂದರು ಯಾರೋ ನನಗೆ. ನಿಮ್ಮ ಪಕ್ಕ ಕಷ್ಟ ಆಗುತ್ತೆ ಮೇಡಮ್. ಇರಲಿ, ತಮಾಷೆಗೆ ಹೇಳಿದೆ. ಒಂದು ವಿಶೇಷವಾದ ಸಂದರ್ಭದಲ್ಲಿ ಸೇರ್ಕೊಂಡಿದ್ವಿ ಎಲ್ಲರೂ. ಅಂದರೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ನನಗೆ ರತ್ನತೀರ್ಥ ವಿಶೇಷವಾದ ವ್ಯಕ್ತಿ. ಪ್ರಜ್ವಲ್ ಸರ್ ಆಗಲೇ ಹೇಳಿದಾಗೆ, ನಾವಿಲ್ಲಿ ಸಾಕಷ್ಟು ಜನ ರಾಯರ ಅಭಿಮಾನಿಗಳೆಲ್ಲ ಭಕ್ತರಿದ್ದೀವಿ. ಎಲ್ಲರೂ ಅನ್ಕೋತೀನಿ, ಎಲ್ಲರೂ ಇದ್ದೀವಿ. ಒಬ್ಬ ಭಕ್ತ ಆ ದೇವರನ್ನ ಯಾವ ಥರ ಶರಣಾಗತಿ ಹೊಂದಬೇಕು, ಸರೆಂಡರ್ ಆಗಬೇಕು ಒಬ್ಬ ದೇವರಿಗೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರತ್ನತೀರ್ಥ. ನಮಗೆ ಗೊತ್ತಿದೆ, ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಬರ್ತೀವಿ. ಆದರೆ ಆ ದೇವ್ರ ಸೇವೆ ಯಾವ್ಯಾವ ರೂಪದಲ್ಲಿ ಮಾಡ್ಬೋದು, ನನಗೆ ಸಾಕಷ್ಟು ಬಾರಿ ಹೇಳಿದ್ದಾರೆ. ಇವತ್ತು ಅವರಿಂದ ನಾನು ಸಾಕಷ್ಟು, ಒಬ್ಬ ದೇವರು, ನಾವು ನಂಬುವಂಥ ದೇವರನ್ನ ಸರೆಂಡರ್ ಆದರೆ ನನಗೆ ಎಲ್ಲವೂ ಸಿಗುತ್ತೆ ಪ್ರಪಂಚದಲ್ಲಿ ಅನ್ನೋದಕ್ಕೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಸಿನಿಮಾ ಸಾಕ್ಷಿ. ಅಂದರೆ ಒಬ್ಬ ನಿರ್ದೇಶಕನಿಗೆ ಇವತ್ತೆಲ್ಲ ಸಿಗ್ತಿದೆ, ಇಷ್ಟೊಂದು ಹಿರಿಮೆ, ಇಷ್ಟೊಂದು ಹೊಗಳಿಕೆ, ಪ್ರಶಂಸೆ ಸಿಗ್ತಾ ಇದೆ ಅಂದರೆ ನಿಮ್ಮ ಭಕ್ತಿ ದೇವರು ಮೆಚ್ಚಿದ್ದಾನೆ. ಇದು ಹೀಗೆ ಮುಂದುವರಿಲಿ. ನಮಗೆಲ್ಲ ನೀವು ಮಾದರಿ ಆಗಿದ್ದೀರಾ. ನಿಮ್ಮ ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೀನಿ. ನೀವು ಈ ಸಿನಿಮಾ ಮುಗಿದ ಮೇಲೆ ಸಾಕಷ್ಟು ನೋವುಗಳನ್ನು ಅನುಭವಿಸಿದಿರಿ ಈ ರಿಲೀಸಿಗೆ ಮುಂಚೆ. ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ಬೋದು. ಎಲ್ಲ ನಿರ್ದೇಶಕರಿಗೂ, ನಿರ್ಮಾಪಕರಿಗೂ ಬರುವಂಥದ್ದು, ಕಲಾವಿದರಿಗೂ ಬರುವಂಥದ್ದು. ನಿಮಗೂ ಕೂಡ ಅದು ಬಂದಿತ್ತು. ಅದನ್ನು ನೀವು ಆ ರಾಯರ ಮುಖಾಂತರ ಅದನ್ನು ಎಷ್ಟು ಗಟ್ಟಿಯಾಗಿ ಸ್ವೀಕಾರ ಮಾಡಿದ್ದೀರಾ, ಅದು ನನಗಂತೂ ತುಂಬ ಖುಷಿ ಕೊಡುತ್ತೆ. ನೀವೊಬ್ಬ ರೋಲ್ ಮಾಡೆಲ್ ಅನ್ಕೋತೀನಿ ನಾನು ಈ ವಿಚಾರದಲ್ಲಿ. ಇವತ್ತು ಚಿಕ್ಕ ನಿರ್ದೇಶಕ ಇರ್ಬೋದು, ಮುಂದೆ ತಲೆ ಎತ್ತಿ ನಿಲ್ಲುವಂತಹ ದೊಡ್ಡ ನಿರ್ದೇಶಕರಾಗಿ ಬೆಳೀತೀರ. ನಿಮ್ಮಂಥವರು ಕನ್ನಡ ಚಿತ್ರರಂಗಕ್ಕೆ ಮೇಲುಗಲ್ಲಾಗಿ ನಿಂತ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಳ್ಳೆಯದಾಗಲಿ. ನನಗೊಂದು ಚಿಕ್ಕ ಪಾತ್ರ ಕೊಡ್ತಿದ್ದೀರಿ, ಅದನ್ನು ನನ್ನ ಕೈಲಾದಷ್ಟು ಶ್ರದ್ಧೆಯಿಂದ ನಿರ್ವಹಿಸಿದ್ದೀನಿ. ಹಾಗೆಯೇ ಇನ್ನು ಪ್ರಶಾಂತ್ ಅವರು ಪ್ರೊಡ್ಯೂಸರು, ಅವ್ರ ಮನೇಲಿ ಬಾಡಿಗೆಗಿದ್ರಂತೆ ರತ್ನತೀರ್ಥ ಅವರು. ಅಲ್ಲಿ ಹೋಗಿ ಬಂದು ಪರಿಚಯ ಆಗಿ, ಸರ್ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಅಂತ ಕೇಳಿಕೊಂಡು, ಅಲ್ಲಿ ಹಿನ್ನೆಲೆ ಗೊತ್ತಿಲ್ಲ ರತ್ನತೀರ್ಥ ಅವ್ರದ್ದು ಪ್ರೊಡ್ಯೂಸರ್ಗೆ. ಅವರು ಜಸ್ಟ್ ನಂಬಿದ್ದಾರೆ ಈ ವ್ಯಕ್ತಿನ. ಅಂದರೆ ಎಷ್ಟು ನಂಬುವಂತಹ ವ್ಯಕ್ತಿತ್ವ ಇವ್ರದ್ದು ಅಂತ.
ಒಬ್ಬ ನಿರ್ಮಾಪಕ ಸುಮ್ಮನೆ ದುಡ್ಡು ಹಾಕಲ್ಲ, ಏನಾದ್ರು ಒಂದು ಹಿನ್ನೆಲೆ ಕೇಳ್ಕೊತಾರೆ, ಮತ್ತೊಂದು ಕೇಳ್ಕೊತಾರೆ. ಆ ನಿಟ್ಟಿನಲ್ಲಿ ಪ್ರಶಾಂತ್ ಅವರು ಅವರನ್ನ ಏನು ವಿಚಾರಿಸ್ತೇನೆ ಇವತ್ತು ಈ ಸಿನಿಮಾಕ್ಕೆ ದುಡ್ಡು ಹಾಕಿ ಅದು ಗೆಲ್ಲುವಂತಹ ಹಂತಕ್ಕೆ ಬಂದಿದೆ. ಪ್ರೇಕ್ಷಕ ಮಹಾಪ್ರಭುಗಳು ಆ ಸಿನಿಮಾನ ಕೈ ಹಿಡಿತಾರೆ ಅಂತ ನಾನು ಅನ್ಕೋತೀನಿ. ಹಾಗೆ ಈ ಚಿತ್ರದಲ್ಲಿ ವರ್ಕ್ ಮಾಡಿದಂತಹ ಎಲ್ಲ ನನ್ನ ಕೋ ಆರ್ಟಿಸ್ಟ್ಗಳಿಗೆ, ತಂತ್ರಜ್ಞರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆಯೇ ಮಾಧ್ಯಮದವರು ಸಪೋರ್ಟ್ ಮಾಡ್ತಿದ್ದೀರಿ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮ್ಮ DOP ಸತೀಶ್ ರಾಜೇಂದ್ರ ಅವರು. ಕೇಳಿ ಇನ್ನೊಂದ್ಸಲ ಕನ್ಫರ್ಮ್ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಅಗೇನ್. ನಾನು ಪ್ರೆಸ್ ಆ್ಯಂಡ್ ಮೀಡಿಯಾಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತೀರ್ಥ ನನಗೆ ಮುಂಚೆಯಿಂದ ಪರಿಚಯ ಇದ್ರು. ಶಾರ್ಟ್ ಫಿಲಮ್ ಮಾಡಿದ್ವಿ ನಾವು, ಒಂದು ಆ ನೀನು ಈ ನಾನು ಅಂತ, ಒಂದು 7-8 ವರ್ಷದಿಂದ ಪರಿಚಯ ಇದ್ವಿ. ಆ್ಯಂಡ್ ಒಂದು ಸಾಂಗ್ ಮಾಡಬೇಕು ಅಂತ ಇನಿಷಿಯಲಿ ಐಡಿಯಾ ಇದ್ದು ಹೇಳ್ತಾ ಇದ್ರು. ಅದಾದಮೇಲೆ ಬಂದ್ಬಿಟ್ಟು ಈ ಥರ ಒಂದು ಸ್ಕ್ರಿಪ್ಟ್ ಹೇಳಿದ್ರು. ಆ್ಯಂಡ್ ಈ ಸ್ಕ್ರಿಪ್ಟ್ ಸ್ಪೆಷಾಲಿಟಿ ಏನಿತ್ತು ಅಂದರೆ, ಈ ಸ್ಕ್ರಿಪ್ಟ್ ಇವಾಗ ಕೂಡ ನಡೀತೈತೆ. ನಾವು ಇವಾಗ ರೀಸೆಂಟಾಗಿ ಒಂದ್ಸಲ ನೋಡೋವಾಗ್ಲೂ ಬಂದ್ಬಿಟ್ಟು ಈ ಮೊಬೈಲ್ ಯೂಸ್ ಮಾಡ್ಕೊಂಡು ಟ್ರ್ಯಾಪ್ ಮಾಡೋ ವಿಷಯಗಳು, ಅದಾದಮೇಲೆ ಈ ಫೇಕ್ ಮೆಸೇಜಸ್ ಮಾಡ್ತಾರಲ್ಲ, ಈ ಲವ್ ಟುಡೇಲೆಲ್ಲ ಬಂದ್ಬಿಟ್ಟು ಒಂದು ಫೇಕ್ ಮೆಸೇಜಸ್ ಬರೋದು, ಆ ಥರ ಒಂದು ಪೋರ್ಷನ್ ಎಲ್ಲ ಇತ್ತು ಇದರಲ್ಲಿ. ಅದನ್ನು ಕಾಮಿಕಲ್ಲಾಗಿ ಹೇಳಿ ಆ್ಯಂಡ್ ಹಾರರ್ ಕಾಮಿಡಿನ ಕರೆಕ್ಟಾಗಿ ಬ್ಲೆಂಡ್ ಮಾಡಿದ್ದಾರೆ. ಹೋಪ್ಸೋ ನಾವು ಕಷ್ಟಪಟ್ಟು ಮಾಡಿದ್ದೀವಿ ಅಂತ ನೋಡೋಕೆ ಹೇಳಲ್ಲ, ಇಷ್ಟಪಟ್ಟು ಮಾಡಿದ್ದೀವಿ, ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ಕ್ಯಾಮ್ರಾ ವರ್ಕ್ ತುಂಬ ಟ್ರೈ ಮಾಡಿದ್ದೀನಿ. ಅವಾಗ ಟ್ರೈ ಮಾಡಿದಾಗ ನಾವು FPV ಕ್ಯಾಮ್ರಾಸ್ ಎಲ್ಲ ಯೂಸ್ ಮಾಡಿದ್ವಿ, ಬಟ್ ಇವಾಗ ಅದು ತುಂಬ ಫಿಲಮ್ಸಲ್ಲಿ ವರ್ಕ್ ಆಗಿದೆ. ಆ್ಯಂಡ್ ಹಾರರ್ ಪೋರ್ಷನ್ಸ್ ಎಲ್ಲ ಸ್ವಲ್ಪ ಕ್ರಿಯೇಟಿವ್ ಆಗಿ ತೆಗಿಯೋಕ್ಕೆ ಟ್ರೈ ಮಾಡಿದ್ದೆ. ಸೊ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಟೀಮಲ್ಲಿ ತುಂಬ ಜನ ಇದ್ದರು. ನಮ್ಮ ಟೀಮೆಲ್ಲ ಸೇರಿಸಿದ್ರೆ ಬಂದ್ಬಿಟ್ಟು ಸ್ಟೇಜ್ ಸಾಲಲ್ಲ, ಅಷ್ಟೊಂದು ದೊಡ್ಡ ಟೀಮು. ಇವಾಗ ಕೂಡ ತುಂಬ ಜನ ಅಲ್ಲಿ ಕೂತಿದ್ದಾರೆ, ಅಲ್ಲಿದ್ದಾರೆ. ಸೊ ಅಷ್ಟೊಂದು ದೊಡ್ಡ ಟೀಮ್ನ ಬಂದ್ಬಿಟ್ಟು ಆ್ಯಕ್ಚುಲಿ ಸಿಂಗಲ್ ಮ್ಯಾನ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ತೀರ್ಥ ಅವರು. ಸೊ ಅದೇ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹೋಪ್ಸೋ ಹಾರರ್ ಕಾಮಿಡಿ ಚೆನ್ನಾಗಿ ಔಟ್ಪುಟ್ ಬಂದಿದೆ, ವರ್ಕ್ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಮ್ಮ ಪರಶುರಾಮ್ ಅವರು, ನಿಮ್ಮ ಪಾತ್ರ. ಒಂದು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಬಿಜಾಪುರದಲ್ಲಿರೋನು. ನಾನು ಬಿಜಾಪುರದಲ್ಲಿದ್ದಂಥ ಒಬ್ಬ ವ್ಯಕ್ತಿನ ಕರೆಸಿ ತಮ್ಮ ರೂಮಲ್ಲಿ ಇಟ್ಕೊಂಡು ಸಿನಿಮಾ ಪೂರ್ತಿ ಆಗುತ್ತನ್ನ ನನಗೆ ಡೈರೆಕ್ಟರ್ ಅಲ್ಲದೇನೆ ನನಗೆ ಒಳ್ಳೆಯ ಗೆಳೆಯ ನಾವು ಹೆಂಗಿರ್ಬೇಕು ಅನ್ನೋದನ್ನು ಕಲಿಸ್ಕೊಟ್ಟಂತ ಗುರುಗಳು ಯಾರು ಇದ್ರೆ ಅದು ನನಗೆ ರತ್ನ ತೀರ್ಥ ಸರ್ ಅಂತ ಹೇಳ್ತಾ ಇದ್ದೀನಿ. ಹೋಗಿ ಬಂದು ನಿಮ್ಗೆ ಕಷ್ಟ ಆಗುತ್ತೋ ನನ್ನ ರೂಮಲ್ಲಿ ಇರು ಅಂತೇಳಿ ಸಿನಿಮಾ ಮುಗಿಯೋ ತನಕ ನನಗೆ ಜೊತೆಯಲ್ಲಿ ಇಟ್ಕೊಂಡು ನನಗೆ ಗೆಳೆಯನಿಗೆ ಹೆಂಗೆ ನೋಡ್ಕೋತಾರೆ ಆ ಥರ ರೀತಿಯಲ್ಲಿ ನಾನು ನೋಡ್ಕೊಂಡಿದ್ದಾರೆ. ಅವ್ರು ಆರ್ಟಿಸ್ಟ್ ಆಗಿ ನೋಡಿಲ್ಲ, ನನಗೆ ನನ್ನ ಗೆಳೆಯನಾಗಿ ನೋಡಿದ್ದಾರೆ ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ. ದಯವಿಟ್ಟು ಈ ಚಿತ್ರದಲ್ಲಿ ನನಗೆ ಏನು ಅನ್ನೋದೇ ಗೊತ್ತಿದ್ದಿಲ್ಲ, ಸಿನಿಮಾ ನೋಡಿದ ಬಳಕೆನೆ ಗೊತ್ತಾಗಿರೋದು. ಯಾಕಂದ್ರೆ ದೇವಿನ ಸಿನಿಮಾದಲ್ಲಿ ನಾನು ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿದ್ದಿಲ್ಲ, ಆ ಥರ ಮಾಡಿಸಿದ್ದಾರೆ ಸರ್. ನನಗೆ ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಹೋಗು ಅಂತಂದಿದ್ರು. ಆದರೆ ಈ ನಮ್ಮದು ಮತ್ತು ಈ ಸುಮನ್ ಸರ್ದು ಸೇಮ್ ಕ್ಯಾರೆಕ್ಟರು, ದೇವಿನ ಕ್ಯಾರೆಕ್ಟರ್ ಮಾಡಿದ್ದೇವೆ. ಹಾಗೆ ಪ್ರಶಾಂತ್ ಸರ್ಗೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ಸುಮಂತ್ ಅವರು, ನಮ್ಮ ಟಚಿಂಗ್ ಕೃಷ್ಣ. ಎಲ್ರಿಗೂ ನಮಸ್ಕಾರ. ನಾನು ತೀರ್ಥ ಸುಮಾರು 10 ವರ್ಷ 12 ವರ್ಷದ ಸ್ನೇಹಿತರು. ಈ ಮಧ್ಯದಲ್ಲಿ ತೀರ್ಥ ಸಿನಿಮಾ ಮಾಡ್ಬೇಕಂತ ಶಾರ್ಟ್ ಮೂವಿಗಳೆಲ್ಲ ಮಾಡ್ತಾ ಇದ್ರು. ಆಗ ಪರಿಚಯ ಆದವರೇ ಪ್ರಶಾಂತ್ ಸರ್. ಈ ಸಿನಿಮಾ ಪ್ರಶಾಂತ್ ಸರ್ ಶ್ರಮ, ತೀರ್ಥನ ಕನಸು. ತುಂಬಾ ಏಳು ಬೀಳುಗಳಾದ್ಮೇಲೆ ಸಿನಿಮಾ ಆಚೆ ಬರ್ತಾ ಇದೆ. ನಾವೇನು ಹೇಳೋಕ್ಕಾಗಲ್ಲ, ಇನ್ನ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಅಂತ ಹೇಳ್ತೀವಿ, ಬಿಟ್ರೆ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ BGM ಮಾಡಿರುವಂತಹ ಸತ್ಯ ರಾಧಾಕೃಷ್ಣ ಅವರು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಈ ಮೂವಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇರಲಿಲ್ಲ. ಫಸ್ಟ್ ವಿಜಯ್ ರಾಜ್ ಅಂತ ಅವರು ಸಾಂಗ್ಸ್ ಎಲ್ಲ ಅವರೇ ಕಂಪೋಸ್ ಮಾಡಿರೋದು. ಆ ಟೈಮಲ್ಲಿ BGMs ಎಲ್ಲ ವರ್ಕ್ ಮಾಡ್ತಿದ್ರು. ಅಲ್ಲಿ ನನಗೆ ಒಂದು ಸೀನ್ ಮಾತ್ರ ಕೊಟ್ಟಿದ್ರು ವರ್ಕ್ ಮಾಡಿ ಅಂತ. ಅದು ವರ್ಕ್ ಮಾಡಿಕೊಟ್ಟಿದ್ದೆ, ಅವ್ರಿಗೆ ಇಷ್ಟ ಆಗಿ ನೀವೇ ಕಂಟಿನ್ಯೂ ಮಾಡ್ತೀರಾ ಅಂತ ಕೇಳಿದ್ರು. ಯಾಕೆಂದರೆ ಅವರು 2-3 ಪ್ರಾಜೆಕ್ಟ್ಸಲ್ಲಿ ಬ್ಯುಸಿ ಇದ್ರು. ಸೊ ನಾನು ಮಾಡ್ತೀನಿ ಅಂತಂದೆ, ಯಾಕೆಂದರೆ ವಿಜುವಲ್ಸ್ ಎಲ್ಲ ತುಂಬ ಅಪೀಲಿಂಗ್ ಆಗಿತ್ತು. ಆಮೇಲೆ ಆರ್ಟಿಸ್ಟ್ಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ನನಗೊಂಥರ ಆಪರ್ಚುನಿಟಿ ಅದು ವರ್ಕ್ ಮಾಡೋದಕ್ಕೆ. ಸೊ ನಾನು ಹೇಳಿದೆ ಮಾಡ್ತೀನಿ ಅಂತ. ಸೊ ರತ್ನ ಸರ್ ಮತ್ತು ಪ್ರಶಾಂತ್ ಸರ್ ಇಬ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಥ್ರೂ ಔಟ್ ದ ಜರ್ನಿ. ಅವ್ರಿಗೆ ಯಾವ ಥರ ಬೇಕು, ಅವ್ರ ಮೈಂಡಲ್ಲಿ ಏನಿತ್ತು ಅದನ್ನು ಆಚೆ ತೆಗೆಯೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಬಂದಿದೆ ಕೂಡ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ಹೋಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಿರ್ಮಾಪಕರು ಪ್ರಶಾಂತ್ BG ಸರ್ ಇಲ್ಲ, ನೀವೆಲ್ಲದೆ ಖಂಡಿತ ಸಿನಿಮಾ ಬರೋದು ಸಾಧ್ಯನೇ ಇಲ್ಲ. ಇದೀಗ ನಿರ್ಮಾಪಕರು. ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಸಿನಿಮಾ. ಆ್ಯಕ್ಚುಲಿ ಶಾರ್ಟ್ ಮೂವಿ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ನನಗೆ.
ಸೊ ತೀರ್ಥ ಅವ್ರು ಹಂಗೆ ಪರಿಚಯ ಆಯಿತು. ಸೊ ಶಾರ್ಟ್ ಮೂವಿಯಿಂದ ಮೂವಿನೇ ಮಾಡೋಣ ಅಂತ ಹೇಳಿ ಮಾಡ್ತು. ಎಲ್ಲರೂ ನಿಮ್ಮ ಸಪೋರ್ಟ್ ಇರಲಿ ನನಗೆ ಈ ಮೊದಲನೇ ಸಿನಿಮಾಗೆ. ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ಸಾಫ್ಟ್ವೇರಲ್ಲಿ ವರ್ಕ್ ಮಾಡ್ತಿದ್ದೆ. ಸಾಫ್ಟ್ವೇರು ಈ ಕರೋನಾ ಟೈಮಲ್ಲಿ ಕ್ವಿಟ್ ಆಗಿದ್ದು ನಾನು ಆ್ಯಕ್ಚುಲಿ. ಹೊಸಬ್ರಿಗೆ ಅವಕಾಶ ಕೊಡಬೇಕು ಅಂತ ನಾನು ಆ್ಯಕ್ಚುಲಿ ಬಂದಿದ್ದೀನಿ ಇಂಡಸ್ಟ್ರಿಗೆ. ಸಣ್ಣ ರೋಲ್ ಜಸ್ಟ್ ಒಂದು ಫ್ಯೂ ಸೆಕೆಂಡ್ಸ್. ಇಲ್ಲ ಸರ್, ಇಲ್ಲ ಆಕ್ಟ್ ಮಾಡ್ಬೇಕು ಅಂತಿರ್ಲಿಲ್ಲ. ತೀರ್ಥವ್ರ ಒತ್ತಾಯದ ಮೇಲೆ ರಿಲೀಸು ಜನವರಿ 30 ಅಂತಾರೆ. ಡಿಸ್ಟ್ರಿಬ್ಯೂಟರ್ ರವೀಶ್ ಅವರು ಅಂತೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಎಲ್ಲರೂ ನಿರ್ದೇಶಕರ ಬಗ್ಗೆ ಮಾತನಾಡಿದ್ರು, ಇದೀಗ ನಿರ್ದೇಶಕರು ಎಲ್ಲರ ಬಗ್ಗೆ ಮಾತನಾಡುವ ಟೈಮ್. ಓವರ್ ಟು ಯು ರತ್ನತೀರ್ಥ. ನಮಸ್ತೆ ಎಲ್ರಿಗೂ, ಮಾಧ್ಯಮದವ್ರಿಗೆ ಮತ್ತು ಪತ್ರಕರ್ತರಿಗೆ ಎಲ್ಲರಿಗೂ ಸುಸ್ವಾಗತ. ಅಲ್ಲೇ ಡ್ರ ಅಲ್ಲೇ ಬಹುಮಾನ ಅಂತೇಳಿ. ಸೊ ನಾನು ಈ ಸಿನಿಮಾದ ನಿರ್ದೇಶಕ ರತ್ನತೀರ್ಥ ಅಂತೇಳಿ. ಈ ಸಿನಿಮಾ ಮೊದಲೇ ಶುರುವಾಗಕ್ಕಿಂತ ಮುಂಚೆಗೆ ಒಂದು ಕಿರುಚಿತ್ರ ಅಂತೇಳಿ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಸರ್ನ ಮೀಟ್ ಆಗಿದ್ದು. ಇಲ್ಲ ಸರ್, ಒಂದು ಆಲ್ಬಮ್ ಸಾಂಗ್ ಮಾಡೋಣ ಅಂತೇಳಿ. ಅದಾಗಿ ಒಂದು ಚಿಕ್ಕದಾಗಿ ಸ್ಕ್ರಿಪ್ಟ್ ಹೇಳಿದೆ ಸರ್, ಚಿಕ್ಕದಾಗಿ ಒಂದು ಸಿನಿಮಾದ್ದು ಈ ಥರದ್ದು ಕೇಳ್ತೀರಾ ನೋಡಿ ಅಂತೇಳಿ. ಕೇಳ್ತಿದ್ದಂಗೆ ಸರ್ ಇಲ್ಲ ಚೆನ್ನಾಗಿದೆಯಲ್ಲ, ಇದನ್ನೊಂದು ಚೆನ್ನಾಗಿ ಮಾಡ್ಬೋದಲ್ವಾ ಒಂದು ಅಂತೇಳಿ ಹೇಳಿದ್ರು. ಸೊ ಹಾಗಾಗಿ ಒಂದು ಸಿನಿಮಾ ಪ್ಲಾನ್ ಆಯಿತು. ಹೊಸ ಟೀಮ್ ಎಲ್ಲ ಸೇರಿಕೊಂಡು, ಹೊಸಬ್ರೆಲ್ಲ ಸೇರಿಕೊಂಡು ಹತ್ತತ್ರ ನಾನೊಂದು 3 ಶಾರ್ಟ್ ಫಿಲಮಲ್ಲೂ, ಪ್ರತಿ ಶಾರ್ಟ್ ಫಿಲಮಲ್ಲೂ ಫಸ್ಟ್ ಶಾರ್ಟ್ ಫಿಲಮ್ ಅಮೃತ ವರ್ಷಿಣಿ ಅಂತೇಳಿ ಒಬ್ಬರು ಪ್ರೊಡ್ಯೂಸ್ ಮಾಡಿದ್ದು. ಸೊ ಈ ನಾನು ಆ ನೀನು ಅಂತ ಹೇಳ್ಬಿಟ್ಟು ಫಸ್ಟ್ ಶಾರ್ಟ್ ಫಿಲಮ್ ಮೈಸೂರು ಸ್ನೇಕ್ ಶ್ಯಾಮ್ ಅವ್ರು ಮಾಡಿದರು. ಅದು ಚೆನ್ನಾಗಾಯಿತು. ಅದಾದಮೇಲೆ ರತಿ ವಿ ಜ್ಞಾನ ಅಂತ ಹೇಳ್ಬಿಟ್ಟು 2ನೇ ಶಾರ್ಟ್ ಫಿಲಮು, ಅದು ತುಂಬ ಚೆನ್ನಾಗಾಯಿತು. ಸುಂಕ ಅಂತ ಹೇಳ್ಬಿಟ್ಟು ಒಂದು ಕಾಲೇಜ್ ಟೀಮ್ ಎಲ್ಲ ಸೇರಿ, ಶಿಕ್ಷಕರೆಲ್ಲ ಸೇರಿಬಿಟ್ಟು ಒಂದು ಅವಕಾಶ ಕೊಟ್ಟಿದ್ರು. ಒಂದು ಶಾರ್ಟ್ ಫಿಲಮು ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ಕೊಡಬೇಕು ಅಂತೇಳಿ. ಸೊ ಅದು ಆದಮೇಲೆ ಏನು ಮಾಡೋದು ಅಂತ ಇದ್ದಾಗ ಆಲ್ಬಮ್ ಸಾಂಗ್ ಮಾಡೋಣ ಅಂತ ಪ್ಲಾನ್ ಆಗಿದ್ದು. ಬಟ್ ಅದು ಸಿನಿಮಾ ಆಯಿತು. ಸೊ ತುಂಬ ಚೆನ್ನಾಗಿ ಹೊಸಬ್ರನ್ನ ಇಟ್ಕೊಂಡು ಒಂದು ಅದ್ಭುತವಾಗಿ ಏನಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಸಿನಿಮಾ ಇದು. ಈ ಸಿನಿಮಾ ಒಂದು ದೊಡ್ಡ ಪವಾಡನೇ ಆಗೋಯ್ತು. ಏನು ಅಂದರೆ ಅಪ್ಪು ಸರ್ ಆಡಿದ್ದು ಸಿನಿಮಾ ಇದು. ಉಪ್ಪಿ ಸರ್ ಆಡಿದ್ದಾರೆ, ರಿಷಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅದಾದಮೇಲೆ ರಾಜೇಶ್ ಕೃಷ್ಣನವರು ಆಡಿದ್ದಾರೆ, ವಾಣಿ ಹರಿಕೃಷ್ಣ ಅವರು ಆಡಿದ್ದಾರೆ. ಒಂದು ಕಂಪ್ಲೀಟೆಡ್ ಆಗಿ ಒಂದು ಪ್ಯಾಕೇಜ್. ಅಂದರೆ ಒಂದು ಸಿನಿಮಾ ಅಂತಂದರೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಇರುತ್ತೆ, ಅಥವಾ ರೊಮ್ಯಾಂಟಿಕ್ ಆಗಿರುತ್ತೆ, ಅಥವಾ ಬೇರೆ ಏನೋ ಸ್ಪೆಷಲ್ ಆಗಿ ಒಂದೊಂದು ಜಾನರ್ ಈ ಥರ ಇರುತ್ತೆ. ಬಟ್ ಈ ಸಿನಿಮಾ ಕಮರ್ಷಿಯಲ್ ಆಗಿದೆ, ಕಮರ್ಷಿಯಲ್ ಕಂಟೆಂಟ್ ಆಗಿರ್ತಕ್ಕಂಥ ಸಿನಿಮಾ. ಎಲ್ಲದನ್ನು ಕೂಡ ಎಂಜಾಯ್ ಮಾಡ್ಬೋದು ಈ ಸಿನಿಮಾದಲ್ಲಿ. ಸೊ ಒಂದು ಈ ಥರದ್ದು ಒಂದು ಕನಸನ್ನ ಇಟ್ಕೊಂಡು ಅದನ್ನು ಬೆಳಕಿಗೆ ತರೋಕ್ಕೆ ನನಗೆ ಪ್ರೊಡ್ಯೂಸರ್ ತುಂಬ ಸಹಾಯ ಮಾಡಿದ್ದಾರೆ. ಇಲ್ಲ ಸರ್ ನನಗೆ ಇದು ಬೇಕು ಸರ್, ಇದನ್ನ ಮಾಡಬೇಕು ಸರ್ ಅಂತಿದ್ದಂಗೆ, ಇಲ್ಲ ಮಾಡಿ, ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಮಾಡಿ, ಚೆನ್ನಾಗಿ ಮಾಡ್ತೀರಾ ಮಾಡಿ. ಸೊ ತುಂಬ ಕಡಿಮೆ ಅದ್ರಲ್ಲಿ ಸ್ಟಾರ್ಟ್ ಮಾಡಬೇಕಿಲ್ಲ, ಒಂದು 5D ಮಾಡ್ಬಿಡೋಣ, ಒಂದು ಸೋನಿದ್ರಲ್ಲಿ ಮಾಡ್ಬಿಡೋಣ, ಈ ಥರದ್ದು ಒಂದು ತಾಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಇಲ್ಲ ಸರ್ ನೀವು ಚೆನ್ನಾಗಿ ಮಾಡ್ತಿದ್ರೆ ಚೆನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂತಲೇ ಬಜೆಟ್ ಕೊಟ್ಟು ಚೆನ್ನಾಗಿ ಮಾಡೋಕ್ಕೆ. ಇವಾಗ ಮನಲಿಲೆಲ್ಲ ಸಾಂಗ್, ರೊಮ್ಯಾಂಟಿಕ್ ಸಾಂಗ್, ಅಪ್ಪು ಸರ್ ಆಡಿರೋ ಸಾಂಗ್ ಮನಲಿಲ್ ಶೂಟ್ ಮಾಡಿದ್ದೀನಿ. ಅದಾದಮೇಲೆ ರಿಷಿ ಅವ್ರ ಸಾಂಗು ತುಂಬ ಸೆಟ್ ಹಾಕ್ಬಿಟ್ಟು ಒಂದು 100-150 ಜನ ಜೂನಿಯರ್ಸ್ ಇಟ್ಕೊಂಡು ಇಮ್ರಾನ್ ಮಾಸ್ಟ್ರು ತುಂಬ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ಈ ಥರದ್ದೊಂದು ಔಟ್ಪುಟ್ ಬರಬೇಕು ಅಂತಂದರೆ ಪ್ರೊಡ್ಯೂಸರ್ ಸಹಕಾರ ತುಂಬ ಅದ್ಭುತವಾಗಿ ಬೇಕು ಇದಕ್ಕೆ. ಸೊ ಹಾಗಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಈ ಸಿನಿಮಾ. ಮತ್ತು ಸ್ಟಾರ್ಟಿಂಗಲ್ಲಿ ಯಾರನ್ನ ಹಾಕ್ಕೊಂಡು ಸಿನಿಮಾ ಮಾಡೋದು, ಇದು ಒಂಚೂರು ಮೇಡಮ್ ಅಂದರೆ ಈಗ ಹೀರೋಯಿನ್ ಓರಿಯೆಂಟೆಡ್ ಆಗಿ ಇರೋದ್ರಿಂದ ಸೊ ಯಾರು ಅಂತ ಯೋಚನೆ ಮಾಡ್ತಿದ್ದಂಗೆ ಆ ಟೈಮಲ್ಲಿ ನಮ್ಮ ಮೇಡಮ್ ತುಂಬ ಫೇಮಸ್, ಟಗರು ಸರೋಜಾ ಅಂತೇಳಿ. ಸೊ ಮೇಡಮ್ ತುಂಬ ಸೂಕ್ತ ಅನ್ನಿಸ್ತು ಈ ಕ್ಯಾರೆಕ್ಟರ್ಗೆ. ಸೊ ಅವ್ರನ್ನ ತೊಗೊಂಡು, ಮತ್ತು ಶೌರ್ಯ ಅಂತೇಳಿ ಡ್ರಾಮಾ ಟೀಮ್ ನಾಟಕದಲ್ಲಿ ಮಾಡ್ತಾಯಿದ್ರು. ಸೊ ಅವ್ರನ್ನ ಇಟ್ಕೊಂಡು ಸೊ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೇಮ್ ಕತೆ ಜೊತೆಗೆ ಒಂದಷ್ಟು ಹೊಸಬ್ರು, ಈಗ ಪರಶುರಾಮ್ ಇರ್ಬೋದು, ಮತ್ತು ಸುಮಂತ್ ಇರ್ಬೋದು, ಇನ್ನೊಬ್ರು ಧನು ಅಂತ ಇದ್ದಾರೆ ಅವ್ರು ಇರ್ಬೋದು. ಸೊ ಈ ಹುಡುಗರು ಒಂದು ನಾವು ಫೇಸ್ಬುಕ್ಕಲ್ಲಿ ಒಂದಷ್ಟು ಟ್ರ್ಯಾಪ್ಗಳಲ್ಲಿ ಬಲೆಗೆ ಬೀಳ್ತೀವಿ. ಈ ಥರದ್ದೊಂದು ಟ್ರ್ಯಾಪಲ್ಲಿ ಸಿಗಾಕೊಂಡ್ರೆ ಏನಾಗುತ್ತೆ ಅನ್ನೋದು ಒಂದು ಕಥೆನ ಹೇಳ್ತಾ ಇದ್ದೀವಿ. ಆ ಕಥೆನ ಒಂದು ವೆಬ್ ಸೀರೀಸ್ ಮುಖಾಂತರ ಒಂದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ವಿಜಯ್ ಸರ್ ತುಂಬ ಸಖತ್ತಾಗಿ ಇದು ಮಾಡಿಕೊಟ್ಟಿದ್ದಾರೆ ಆ ಕ್ಯಾರೆಕ್ಟ್ರು. ಮತ್ತು ರಾಘು ಸರ್ ಈ ಒಂದಷ್ಟು ಹುಡುಗರು ಎಲ್ಲರೂ ಒಂದು ಪ್ಲೇಸ್ನ ಹುಡ್ಕೊಂಡು ಹೋದಾಗೆಲ್ಲ ರಾಘು ಸರ್ ಕನೆಕ್ಟ್ ಆಗಿಬಿಟ್ಟು ಅಲ್ಲಿಂದ ಒಂದು ಹೌಸ್ಗೆ ಹೋಗುವಂಥ ಒಂದು ಸಂದರ್ಭ. ಸೊ ಆ ಮನೆಯಲ್ಲಿ ನಡೀತಕ್ಕಂಥ ಒಂದು ಘಟನೆ ಅಂದರೆ ಬೇರೆ ಥರದ್ದು ವಿಜುವಲ್ ಆಗಿ ಒಂದು ಹಾರರ್ ಸಿನಿಮಾ, ಕಾಮಿಡಿ ಸಿನಿಮಾ, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಇದು ಕಂಪ್ಲೀಟೆಡ್ ಆಗಿ ಪ್ಯಾಕೇಜ್ ಆಗಿದೆ. ಹಾಂ ಸರ್, ಖಂಡಿತವಾಗಿ ಸಿಗುತ್ತೆ ಸರ್. ಮತ್ತು ಮೇಡಮ್ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಮೇಡಮ್ ಸ್ಟಾರ್ಟಿಂಗಲ್ಲಿ ನನಗೂ ಒಂಚೂರು ಭಯ ಇತ್ತು. ಸೊ
ನಾನು ಹೊಸ ನಿರ್ದೇಶಕ ಮೇಡಮ್ ಅವ್ರು ಆಲ್ರೆಡಿ ಟಗರ್ದ್ರಲ್ಲಿ ಒಂದು ಫೇಮ್ ತೊಗೊಂಡಿದ್ದಾರೆ, ಹೆಂಗೆ ನನಗೆ ಹ್ಯಾಂಡ್ಲ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತೇಳಿ. ಸರ್ನು ಅದೇ ಹೇಳಿದ್ರು, ನೋಡಿ ಸರ್ ನಿಮಗೆ ಹೇಗೆ ನಿಮ್ಮ ಅನುಕೂಲ ನೋಡಿ ಯೋಚನೆ ಮಾಡಿ ಅಂತೇಳಿ. ಇಲ್ಲ ಸರ್ ಅಂದರೆ ಫಸ್ಟ್ ಮೀಟಲ್ಲೇ ಹೇಳಿದ್ರು, ಇಲ್ಲ ಸರ್ ನಾನು ಎಷ್ಟಾಗುತ್ತೋ ನನ್ನ ಕಡೆಯಿಂದ ಅಷ್ಟು ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಸ್ಟಾರ್ಟಿಂಗ್ ಡೇಯಿಂದ ಇವತ್ತಿನ ತನಕ ಮೇಡಮ್ ಜೊತೆಗೆ ಒಂಥರ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ದಾರೆ. ತುಂಬ ತುಂಬ ಥ್ಯಾಂಕ್ ಯು ಮೇಡಮ್. ಇಲ್ಲ ಸರ್, ನಾನು ಸ್ಟಾರ್ಟಿಂಗಿಂದನೂ ಹಾಕ್ಕೊತೀನಿ. ಅಪ್ಪ ಪೂಜೆ ಮಾಡ್ತಾರೆ, ಸೊ ನನಗೆ ತುಂಬ ಇಷ್ಟ. ಹಾಂ ಸರ್. ಸರ್ ಇಲ್ಲ, ಇದರಲ್ಲಿ ಅದೇ ಕಂಟೆಂಟ್ ಸರ್, ನಿಮ್ಗೆ 6 ಥರದ್ದು ಅನಿಸುತ್ತೆ ಸಿನಿಮಾ, ಬಟ್ ಇದರಲ್ಲಿ ಡಿವೈನ್ ಆಕ್ಟಿವೇಟ್ ಥರದ್ದೇ ಇದೆ ಸಿನಿಮಾದಲ್ಲಿ. ಅಂದರೆ ಇನ್ಸ್ಟೆಂಟ್ ಕರ್ಮ ಥರ ಸರ್. ಸ್ವರ್ಗ ನರಕ ಎಲ್ಲ ಏನು ಅನ್ಕೊಂತೀವಿ, ನಾವೇನು ಅನ್ಕೊಂತೀವಿ ಅಂದರೆ ನಾವು ಸತ್ತೋದ್ಮೇಲೆ ಸ್ವರ್ಗ ನರಕ ಇದೆ, ಇವಾಗ ಏನು ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂತೀವಿ. ಬಟ್ ಇಲ್ಲೇ ಸ್ವರ್ಗ, ಇಲ್ಲೇ ನರಕ. ನಾವೇನು ತಪ್ಪು ಮಾಡ್ತೀವೋ ಅದು ಇಲ್ಲೇ ಅನುಭವಿಸ್ಬೇಕು. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅನ್ನೋದು ಈ ಸಿನಿಮಾದ ಮೇನ್ ಉದ್ದೇಶ ಸರ್. ಸೊ ಸರ್ ಇಲ್ಲ ಸರ್, ಇನ್ಸ್ಟೆಂಟ್ ಕರ್ಮ ಹಾಗೆ ಆ್ಯಕ್ಟ್ ಆಗುತ್ತೆ ಇವಾಗ, ಹಾಗಾಗಿ ಕಲಿಯುಗ ಅಲ್ವಾ ಸರ್. ಹಾಗಾಗಿ ಸಿನಿಮಾದಲ್ಲಿ 300ರಿಂದ 400 ಜನ ಆರ್ಟಿಸ್ಟ್ ಇದ್ದಾರೆ ಸರ್, ಎಲ್ಲ ಹೊಸಬ್ರೇನೆ. ಹೊಸ ಕಲಾವಿದರಿಗೆ ಮೇನ್ ಆಗಿ ರಂಗಭೂಮಿ ಕಲಾವಿದರು ಕೂಡ ತುಂಬ ಜನ ಮಾಡಿದ್ದಾರೆ, ಮತ್ತೆ ಹೊಸ ಡೈರೆಕ್ಷನ್ ಟೀಮು. ಸೊ 10ರಿಂದ 12 ಜನ ಡೈರೆಕ್ಷನ್ ಟೀಮ್ ವರ್ಕ್ ಮಾಡಿರೋದು. ಸೊ ಒಬ್ಬೊಬ್ಬರಿಂದ ಹಿಡಿದು ಸ್ಟಾರ್ಟಿಂಗ್ ಟೈಮ್ ಶಾರ್ಟ್ ಫಿಲಮ್ ಇಂದ ವರ್ಕ್ ಮಾಡಿದ್ದಾರೆ. ಸೊ ಎಲ್ಲ ನನ್ನ ಡೈರೆಕ್ಷನ್ ಟೀಮಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಎಡಿಟರ್ ಉಜ್ವಲ್ ಚಂದ್ರ ಅಂತ ಹೇಳಿ ಅವ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಹೀರೋ ಸರ್ ಶೌರ್ಯ ಅಂತ ಹೇಳ್ಬಿಟ್ಟು ಅವ್ರು ದುಬೈಲಿದ್ದಾರೆ. ಸೊ ಅವರು ಕೂಡ ರಿಲೀಸ್ ಟೈಮಿಗೆ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನೀವು ಇಷ್ಟೊತ್ತಿಂದ ಕಾದ್ಬಿಟ್ಟು ನಮಗೆ ಹೊಸಬರಿಗೆ ಪ್ರೋತ್ಸಾಹ ಕೊಡಕ್ಕೆ ಬಂದಿದ್ದೀರಾ, ನಿಮ್ಮೆಲ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು.